ಈ ಸ್ವಯಂಭೂ ಕಲ್ಯಾಣಿ ಒಳಗಡೆ ನೀವು 3 ವಾರ ಸ್ನಾನ ಮಾಡಿದ್ರೆ ಸಾಕು, ನಿಮಗೆ ಮಕ್ಕಳಾಗಿಲ್ಲ ಅಂದರೂ ಮಕ್ಕಳಾಗುತ್ತೆ. ಈ ದೇವಸ್ಥಾನ ಯಾವುದು ಅಂತ ಹೇಳ್ತೀನಿ, ಈ ವಿಡಿಯೋ ಕೊನೆವರೆಗೂ ನೋಡಿ. ಈ ಪುಣ್ಯಕ್ಷೇತ್ರದ ಹೆಸರು ಅಕ್ಕಯ್ಯಮ್ಮ ಬೆಟ್ಟ. ಈ ಕಲ್ಯಾಣಿ ಸ್ವಯಂಭೂ ಕಲ್ಯಾಣಿ ಅಂತ ಹೇಳ್ತಾರೆ, ತಾನಾಗಿ ಉದ್ಭವ ಆಗಿರೋದು. ಇಲ್ಲಿ ನೀವು ಬಂದು 3 ವಾರ ಸ್ನಾನ ಮಾಡಿದ್ರೆ ಸಾಕು, ನಿಮಗೆ ಮಕ್ಕಳಾಗಿಲ್ಲ ಅಂದರೆ ಮಕ್ಕಳಾಗುತ್ತೆ. ಜೊತೆಯಲ್ಲಿ ಯಾವುದೇ ಥರ ಆರೋಗ್ಯ ಸಮಸ್ಯೆ ಇದ್ದರೂ ಇಲ್ಲಿ ಬಂದರೆ ಪರಿಹಾರ ಆಗುತ್ತೆ ಅಂತ ಇಲ್ಲಿನ ಸ್ಥಳೀಯರ ನಂಬಿಕೆ. ಈ ದೇವಸ್ಥಾನ ವಾರದಲ್ಲಿ 3 ದಿನ ಓಪನ್ ಇರುತ್ತೆ, ಮಂಗಳವಾರ, ಶುಕ್ರವಾರ ಮತ್ತು ಭಾನುವಾರ. ಈ ಜಾಗದಲ್ಲಿ ನೀವು ಮುನೇಶ್ವರ ಸ್ವಾಮಿ ಮತ್ತು ಅಕ್ಕಯ್ಯಮ್ಮ ದೇವಸ್ಥಾನನ ನೋಡ್ಬೋದು. ಇಲ್ಲಿ ಎಲ್ಲ ನೀವು ಪೂಜೆ ಮುಗಿಸ್ಕೊಂಡು ಸ್ನಾನ ಎಲ್ಲ ಮಾಡಿ ಸ್ವಾಮಿಯ ದರ್ಶನ ಮುಗಿದ ಮೇಲೆ ನೀವು ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಸ್ವಯಂಭೂ ಭೀಮೇಶ್ವರ ಸ್ವಾಮಿ ದೇವಸ್ಥಾನ ನೋಡ್ಬೋದು. ಈ ಲಿಂಗ ಬಂದ್ಬಿಟ್ಟು ಸ್ವಯಂಭೂ ಲಿಂಗ. ಇದನ್ನು ಭೀಮೇಶ್ವರ ಸ್ವಾಮಿ ಅಂತ ಕರೀತಾರೆ. 5 ಮುಖಗಳಿರುವ ಸ್ವಯಂಭೂ ಲಿಂಗ. ಇದು ನಮ್ಮ ಭಾರತದಲ್ಲೇ ಇದು ಒಂದೇ ಈ ಥರ ಇರೋದು. ಈ ದೇವಸ್ಥಾನದ ಇತಿಹಾಸ ಏನು ಅಂತ ಹೇಳ್ತಾರೆ ನೋಡಿ. ಹೇಳಿ ಸರ್. ಶ್ರೀ ಗುರುಭ್ಯೋ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಕ್ಷೇತ್ರ ಅಕ್ಕಯ್ಯಮ್ಮನ ಬೆಟ್ಟ, ಶ್ರೀ ಉದ್ಭವ ಪಂಚಮುಖಿ ಭೀಮೇಶ್ವರ ಸ್ವಾಮಿ ಸನ್ನಿಧಿ. ಇಲ್ಲಿ ಇರ್ತಕ್ಕಂಥ ಶಿವಲಿಂಗ ತಾನಾಗಿ ಉದ್ಭವ ಆಗಿರ್ತಕ್ಕಂಥದ್ದು. ತುಂಬ ವಿಶೇಷವಾದ ಶಿವಲಿಂಗ. ಒಂದು ಶಿವಲಿಂಗಕ್ಕೆ 5 ಮುಖ ಇದೆ. ಸತ್ಯೋಜಾತ, ವಾಮದೇವ, ಅಘೋರ, ಈಶಾನ, ತತ್ಪುರುಷ ಅಂತ 5 ಮುಖಗಳಿದೆ. ಒಂದೊಂದು ಮುಖಕ್ಕೆ ಒಂದೊಂದು ಹೆಸರು. ಈ ಬೆಟ್ಟದ ಮೇಲೆ ಇರ್ತಕ್ಕಂಥ ಬಂಡೆಯಲ್ಲಿ ದೊಡ್ಡ ಬಂಡೆ ಅಂದರೆ ಇದೆ. ಈ ಬಂಡೆ ಕೆಳಗಡೆ ಸ್ವಾಮಿ ತಾನಾಗಿಯೇ ಉದ್ಭವ ಆಗಿರ್ತಕ್ಕಂಥದ್ದು. ಇದು ತುಂಬ ವಿಶೇಷವಾಗಿದ್ದು, ಇಲ್ಲಿ ಪ್ರತಿ ಶುಕ್ರವಾರ, ಮಂಗಳವಾರ, ಭಾನುವಾರ ಮತ್ತು ಸೋಮವಾರ ಪೂಜಾ ಪುನಸ್ಕಾರಗಳು ನೆರವೇರುತ್ತೆ. ವಿಶೇಷ ಏನಪ್ಪ ಅಂದರೆ ಇಲ್ಲಿ ಕಾರ್ತಿಕ ಮಾಸದಲ್ಲಿ ಪ್ರತಿ ಸೋಮವಾರ ಅಭಿಷೇಕ, ಅನ್ನದಾನ, ಅಲಂಕಾರ ಎಲ್ಲ ಇರುತ್ತದೆ. ಮತ್ತು ಭೀಮೇಶ್ವರ ಆಗಿರೋದ್ರಿಂದ ಭೀಮನ ಅಮಾವಾಸ್ಯೆಗೂ ಸಹ ವಿಶೇಷ ಅಭಿಷೇಕ, ಅಲಂಕಾರ, ಅನ್ನದಾನ ಇರುತ್ತೆ. ಮತ್ತು ಶಿವರಾತ್ರಿ ವಿಶೇಷ ಇರುತ್ತೆ. ಏನಪ್ಪ ಅಂದರೆ ಶಿವರಾತ್ರಿ ದಿವಸ ಅಭಿಷೇಕ, ಅಲಂಕಾರ, ಜಾಗರಣೆ ಇರುತ್ತೆ. ತದನಂತರ ಮಾರನೇ ದಿವಸ ಶಿವ ಪಾರ್ವತಿ ಒಂದು ರಥೋತ್ಸವದಲ್ಲಿ ಉತ್ಸವ ಮೂರ್ತಿಗಳನ್ನಿಟ್ಟು ರಥೋತ್ಸವ ನಡೆಯುತ್ತೆ. ತದನಂತರ ಅನ್ನದಾನ ಇರುತ್ತೆ. ಈ ಕ್ಷೇತ್ರದಲ್ಲಿ ವಿಶೇಷ ಏನಪ್ಪ ಅಂದರೆ ಅಕ್ಕಯ್ಯಮ್ಮನ ಬೆಟ್ಟ. ಅಕ್ಕಯ್ಯಮ್ಮ ಅಂದರೆ ಸಪ್ತಮಾತ್ರೆ, ಅವರು ತಾನಾಗಿ ಸಹ ದಿಕ್ಕಿರೋದು. ವಿಶೇಷದಲ್ಲಿ ಮದುವೆ, ಮಕ್ಕಳು, ಮನೆಯಲ್ಲಿ ಸಮಸ್ಯೆ ಏನಾದರೂ ಆ ಥರ ಸಮಸ್ಯೆಗಳಿದ್ದರೆ ಇಲ್ಲಿ ಬಂದು ಕ್ಷೇತ್ರದಲ್ಲಿ ದೇವರುಗಳ ದರ್ಶನ ಮಾಡಿದ್ರೆ ಒಳ್ಳೆ ನೆರವೇರುತ್ತೆ ಅಂತ ಒಂದು ನಂಬಿಕೆ ಇದೆ. ಅದು ಅದೇ ಥರ ಆಗುತ್ತೆ. ಬಂದವರಲ್ಲಿ ಒಳ್ಳೆಯ ಒಂದು ನಂಬಿಕೆ ಇರಬೇಕು. ಶ್ರದ್ಧಾಭಕ್ತಿಯಿಂದ ಬಂದು ಆ ಒಂದು ವ್ರತವನ್ನು ಪಾಲನೆ ಮಾಡಬೇಕು. ಅದೇ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಒಂದು ಶಕ್ತಿ ನೋಡಿ. ಇದು ಶಿವಲಿಂಗ ಭೀಮೇಶ್ವರ ಅಂತ 5 ಮುಖ ಇದೆ. ಎಲ್ಲ ಕಡೆ ಪೀಠ ಇರುತ್ತೆ, ಪೀಠದ ಮೇಲೆ ಲಿಂಗ ಇರುತ್ತೆ. ಇದು ಆ ಥರ ಅಲ್ವಾ, ಪೀಠನೇ ಇಲ್ಲ, ಭೂಮಿಯಿಂದ ಹೆಂಗಿದೆಯೋ ಹಂಗಿದೆ. ಸುತ್ತು ಮುಖಗಳಿದೆ, ಅದಕ್ಕೆ ಸುತ್ತು ಕನ್ನಡಿ ಇಟ್ಟಿರೋದು. ವಿಶೇಷವಾದ ಶಿವಲಿಂಗ ಈ ಥರದ್ದು ಸಾಮಾನ್ಯವಾಗಿ ಎಲ್ಲೂ ಇಲ್ಲ. ಉದ್ಭವವಾದ ಶಿವ ಇದ್ದಾರೆ. 1, 2, 3 ಮುಖ ಇದ್ದಾವೆ, 4 ಇದ್ದಾವೆ. 5 ಮುಖ, ಅದರಲ್ಲೇ ಶಿವಲಿಂಗ ಉದ್ಭವ ಅಂದರೆ ಇದೇ ವಿಶೇಷ. ನಮಸ್ಕಾರ. ಬೆಂಗಳೂರಿಂದ ಈ ಪುಣ್ಯಕ್ಷೇತ್ರಕ್ಕೆ ಬರೋದಂದರೆ ಬೆಂಗಳೂರಿಂದ ಈ ದೇವಸ್ಥಾನಕ್ಕೆ ಡೈರೆಕ್ಟ್ ಬಸ್ ವ್ಯವಸ್ಥೆ ಇದೆ. ನೀವು ಬೆಂಗಳೂರು ಮೆಜೆಸ್ಟಿಕ್ಕಿಂದ ಚಿಕ್ಕಜಾಲಾಗಿ ಹೋಗೋ ಬಸ್ ಹತ್ತಿದ್ರೆ ಈ ದೇವಸ್ಥಾನ ಮುಂದೆನೇ ಆ ಬಸ್ ನಿಲ್ಲಿಸ್ತಾರೆ. ನೀವು ಬಸ್ ಇಳಿದ ಮೇಲೆ ಬಸ್ ಸ್ಟಾಪಿಂದ 50 ಮೀಟರ್ ನಡ್ಕೊಂಬಂದ್ರೆ ಅಲ್ಲೇ ಈ ದೇವಸ್ಥಾನ ಇದೆ. 150 ಮೆಟ್ಲು ಹತ್ತಿದ್ರೆ ಸಾಕು, ನೀವು ಈ ದೇವಸ್ಥಾನ ಸಿಗುತ್ತೆ. ನೀವೇನಾನ ಸನ್ರೈಸ್ ಆರ್ ಸನ್ಸೆಟ್ ಲವರ್ಸ್ ಆಗಿದ್ದರೆ ಈ ದೇವಸ್ಥಾನ ಸೂಪರ್ ಆಗಿರೋ ಪ್ಲೇಸ್ ಇದು. ಯಾಕಂದರೆ ಬೆಟ್ಟದ ಮೇಲ್ಗಡೆ ಈ ದೇವಸ್ಥಾನ ಇರೋದ್ರಿಂದ ಸನ್ರೈಸ್ ಆರ್ ಸನ್ಸೆಟ್ ನೋಡೋಕ್ಕೆ ಈ ದೇವಸ್ಥಾನ ಸೂಪರ್ ಆಗಿರುತ್ತೆ. ಈ ಬೆಟ್ಟದ ಮೇಲೆ ಟೋಟಲ್ ಆಗಿ 3 ದೇವಸ್ಥಾನ ಇದೆ. ಅಕ್ಕಯ್ಯಮ್ಮ ದೇವಸ್ಥಾನ, ವಿಷ್ಣು ದೇವಸ್ಥಾನ, ಸ್ವಯಂಭೂ ಭೀಮೇಶ್ವರ ಸ್ವಾಮಿ ದೇವಸ್ಥಾನ. ಈ ಬೆಟ್ಟದ ಮೇಲೆ ಇರೋ ದೇವಸ್ಥಾನಕ್ಕೆ 1000 ವರ್ಷಗಳ ಇತಿಹಾಸ ಇದೆ. ಈ ಬೆಟ್ಟದ ಮೇಲೆ ನೀವು ಟೋಟಲ್ 3 ದೇವಸ್ಥಾನ ನೋಡ್ಬೋದು. ಅಕ್ಕಯ್ಯಮ್ಮ ದೇವಸ್ಥಾನ, ವಿಷ್ಣು ದೇವಸ್ಥಾನ, ಸ್ವಯಂಭೂ ಭೀಮೇಶ್ವರ ಸ್ವಾಮಿ ದೇವಸ್ಥಾನ. ಅಕ್ಕಯ್ಯಮ್ಮ ದೇವರ ಇತಿಹಾಸ ಏನಂದರೆ, ನಿಮ್ಗೇನಾನ ಮಕ್ಕಳಾಗಿಲ್ಲ ಅಂದರೆ, ಇಲ್ಲ ಆರೋಗ್ಯ ಸಮಸ್ಯೆ ಇದ್ದರೆ ಅಲ್ಲಿರೋ ಕಲ್ಯಾಣಿಲಿ ನೀವು ಸ್ನಾನ ಮಾಡಿ ದೇವ್ರ ದರ್ಶನ ಮಾಡಿ ಪೂಜೆ ಮಾಡಿಸಿದ್ರೆ ಎಲ್ಲ ಪರಿಹಾರ ಸಿಗುತ್ತೆ. ಮತ್ತು
ಇದು ವಿಷ್ಣುವಿನ ದೇವಸ್ಥಾನ. ಇಲ್ಲಿ ರಂಗನಾಥ ಸ್ವಾಮಿ ಮಲಗಿರೋದನ್ನ ನೀವು ನೋಡ್ಬೋದು. ಆಮೇಲೆ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಭೀಮೇಶ್ವರ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಅದು ಸ್ವಯಂಭೂ ಭೀಮೇಶ್ವರ ಸ್ವಾಮಿ ದೇವಸ್ಥಾನ. 5 ಮುಖಗಳಿರುವ ಭೀಮೇಶ್ವರ ಸ್ವಾಮಿ ಅದು. ನಮ್ಮ ಭಾರತದಲ್ಲೇ ಈ ಥರ ಮೊದಲನೇ ದೇವಸ್ಥಾನ ಅದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ವಿಡಿಯೋನ ಲೈಕ್ ಮಾಡಿ. ಇದೇ ಥರದ ವಿಡಿಯೋಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು. ನೀವೇನಾದರೂ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದರೆ ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ಯಾವ ವಿಡಿಯೋ ಬೇಕು